ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಟೈಮ್ ಬಂದು ಬೆಳಿಗ್ಗೆ 7 ಗಂಟೆ ಆಗಿದೆ. ನಾವು ಎಲ್ಲಿದ್ದೀವಿ ಅಂದರೆ ಬಳ್ಳಾರಿ ಬಸ್ ಸ್ಟ್ಯಾಂಡಲ್ಲಿದ್ದೀವಿ. ಇಲ್ಲಿಗೆ ಏನಕ್ಕೆ ಬಂದಿದ್ದೀವಪ್ಪ ಅಂದರೆ ಬಳ್ಳಾರಿಯಿಂದ ನಾವು ಮಂತ್ರಾಲಯ ಹೋಗ್ತಾ ಇದ್ದೀವಿ. ಬೆಳಿಗ್ಗೆ 7 ಗಂಟೆಗೆ ಡೈರೆಕ್ಟು ಮಂತ್ರಾಲಯ ಬಸ್ ಇದೆ. ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಬಸ್ಸು ಕೂಡ ಕರೆಕ್ಟ್ ಟೈಮಿಗೆ ಬಂತು. ನಾವು ಸೀದಾ ಮಂತ್ರಾಲಯ ಹೊರಟ್ವಿ. ನೋಡಿ, ಇದೇ ಮಂತ್ರಾಲಯ, ರಾಯರು ಇರೋವಂಥ ಜಾಗ. ಇದು ಭೂಲೋಕದ ಸ್ವರ್ಗ ಅಂತಲೇ ಹೇಳ್ಬೋದು. ನಾವು ಬಂದ ತಕ್ಷಣ ರೂಮ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮಂತ್ರಾಲಯದಲ್ಲಿ ರೂಮ್ಗಳೇ ಸಿಗೋದಿಲ್ಲ, ಎಲ್ಲ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಬಿಟ್ಟಿರ್ತಾರೆ. ಈ ಲಾಡ್ಜ್ ಥರ ದೊಡ್ಡ ದೊಡ್ಡ ರೂಮ್ಗಳು, ಲಕ್ಸುರಿ ರೂಮ್ಗಳೆಲ್ಲ ಇರುತ್ತೆ, ಬಟ್ ಜಾಸ್ತಿ ಹೇಳ್ತಾರೆ. ಅಷ್ಟೊಂದು ದುಡ್ಡು ಕೊಟ್ಟು ರೂಮ್ ಮಾಡ್ಕೊಳಕ್ಕಾಗಲ್ಲ ಅನ್ನೋರು ಅಲ್ಲಿ ಬೇರೆ ಥರ ವ್ಯವಸ್ಥೆ ಇದೆ. ಒಂದು ಲಾಕರ್ ಸಿಸ್ಟಮ್ ಅಂತ ಇದೆ. ಒಂದು ದೊಡ್ಡದಾಗ ಹಾಲ್ ಇರುತ್ತೆ, ಲಗೇಜ್ ಎಲ್ಲ ಇಟ್ಕೊಳ್ಳೋದಕ್ಕೆ ಲಾಕರ್ ಕೊಡ್ತಾರೆ, ಕೀ ನಮಗೆ ಕೊಡ್ತಾರೆ. 200 ರೂಪೀಸ್ ಏನೋ ಪೇ ಮಾಡಬೇಕಾಗುತ್ತೆ ಅಷ್ಟೇ. ನಮ್ಮ ಪುಣ್ಯಕ್ಕೆ ತುಂಬ ಕಡಿಮೆಗೇ ಒಂದು ರೂಮ್ ಸಿಕ್ತು. ನಾವು ಪ್ರತಿ ಸಲ ಬಂದಾಗ್ಲೂ ತುಂಗಭದ್ರಾ ನದಿ ಹತ್ರ ಹೋಗ್ಬಿಡ್ತಿದ್ವಿ. ಹೊಳೆ ಹತ್ರ ಹೋಗಿ ಸ್ನಾನ ಮಾಡ್ಕೊಂಡು ಅಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕ್ಕೆಲ್ಲ ಜಾಗ ಇದೆ, ವ್ಯವಸ್ಥೆ ಮಾಡಿದ್ದಾರೆ. ಸೊ ಅಲ್ಲಿಂದ ನಾವು ದರ್ಶನಕ್ಕೆ ಹೋಗ್ಬಿಡ್ತಾ ಇದ್ವಿ. ಈ ಸಲ ತುಂಬ ಮಳೆ ಇದ್ದಿದ್ದ ಕಾರಣ ಹೊಳೆಯಲ್ಲೆಲ್ಲ ನೀರು ಜಾಸ್ತಿ ಆಗಿಬಿಟ್ಟಿತ್ತು ಮತ್ತು ತುಂಬ ಗಲೀಜಿತ್ತು. ಹಾಗಾಗಿ ರೂಮಲ್ಲೇ ರೆಡಿ ಆದ್ವಿ. ರೆಡಿ ಆದ್ರಾ? ಎಲ್ಲಿಗೆ ಹೋಗ್ತಿರೋದು ಈಗ? ದರ್ಶನ ಮಾಡೋಕ್ಕೆ, ರಾಯರು ದರ್ಶನ ಹೋಗ್ಬರೋದಾ? ಓಕೆ, ಬರ್ತೀರಾ ನೀವು? ನೀನು ಇಲ್ಲೇ ಇರು ರೂಮಲ್ಲೇ. ಹಾಂ, ರೂಮಲ್ಲೇ ಬಿಟ್ಟು ಹೋಗೋದು ಈಗ. ಋಷಿಕುನ್ನ ಬಿಟ್ಟೋಗ್ಲಾ? ಅಕ್ಕನ ಬಿಟ್ಟು ಹೋಗ್ಬೇಕಾ? ಸರಿ, ಎಲ್ಲರೂ ಹೋಗೋಣ, ನಡೀರಿ. ಓಕೆನಾ? ಓಕೆ, ದರ್ಶನ ಮಾಡ್ಕೊಂಬರೋಣ. ಫಸ್ಟು ಸಿಗೋದೇನೆ ಮಂಚಾಲಮ್ಮ ದೇವಸ್ಥಾನ. ಮೊದಲು ಮಂತ್ರಾಲಯಕ್ಕೆ ಮಂಚಾಲೆ ಅಂತ ಇದ್ದಿದ್ದ ಹೆಸರು, ನಂತರ ಮಂತ್ರಾಲಯ ಆಗಿದ್ದು. ತುಂಬ ಚೆನ್ನಾಗಿ ಪೂಜೆ ಮಾಡ್ತಾಯಿದ್ರು. ತುಂಬ ಶಕ್ತಿ ಇರೋವಂಥ ದೇವರು. ಒಂದು ದೊಡ್ಡ ಇತಿಹಾಸನೇ ಇದೆ ನಿಜವಾಗ್ಲೂ. ನನಗಂತೂ ಎಲ್ಲೋ ಸ್ವರ್ಗಕ್ಕೆ ಬಂದಿದ್ದೀನೇನೋ ಅಂತ ಅನ್ನಿಸ್ತಾ ಇತ್ತು. ದೇವಸ್ಥಾನ ಅಷ್ಟೇ ಚೆನ್ನಾಗಿದೆ, ಅಷ್ಟೇ ದೊಡ್ಡದಾಗಿದೆ. ಜಾಗ ಮಾತ್ರ ತುಂಬ ವಿಶಾಲವಾಗಿದೆ. ಲೈಫಲ್ಲಿ ಒಂದ್ಸಲನಾದ್ರು ಇಂಥ ಪವಿತ್ರವಾದ ಸ್ಥಳಕ್ಕೆ ಬಂದು ಹೋಗ್ಬೇಕು ನಿಜವಾಗ್ಲೂ. ತುಂಗಭದ್ರಾ ನದಿಲಿ ಸ್ನಾನ ಮಾಡಿ ರಾಯರ ದರ್ಶನ ಮಾಡ್ಕೊಂಡು ಹೋಗೋದ್ರಿಂದ ನಮ್ಮಲ್ಲಿರೋ ಅಂಥ ಪಾಪ ಕರ್ಮಗಳು ಅನ್ನೋದು ಇರುತ್ತಲ್ವಾ, ಅದೆಲ್ಲ ಕಡಿಮೆ ಆಗುತ್ತೆ ಅನ್ನೋದೊಂದು ನಂಬಿಕೆ ಇದೆ ನಿಜವಾಗ್ಲೂ. ಈ ಜಾಗಕ್ಕೆ ಬಂದರೆ ಸಾಕು, ನಮ್ಮನ್ನು ನಾವೇ ಮರ್ತ್ಬಿಡ್ತೀವಿ. ಏನೋ ಒಂದು ಶಕ್ತಿ ನಮ್ಮನ್ನು ಆವರಿಸ್ಕೊಂಡಿದೆ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ನಾನು ಬರೀ ವಿಡಿಯೋಗೋಸ್ಕರ ಈ ಥರ ಹೇಳ್ತಾ ಇಲ್ಲ, ನೀವು ಒಂದ್ಸಲ ಬಂದು ನೋಡಿ, ನಿಮಗೇ ಗೊತ್ತಾಗುತ್ತೆ ಈ ಜಾಗದ ಶಕ್ತಿ ಏನು, ಈ ಜಾಗದ ಮಹಿಮೆ ಏನು ಅಂತ ನಿಮಗೇ ಅನುಭವ ಆಗುತ್ತೆ. ಮಂಚಾಲಮ್ಮ ದೇವಿ ದರ್ಶನ ಆದ ನಂತರ ರಾಯರ ದರ್ಶನಕ್ಕೆ ಈ ರೀತಿ ಕ್ಯೂ ಸಿಸ್ಟಮ್ ಮಾಡಿದ್ದಾರೆ. ಕ್ಯೂನಲ್ಲೇ ಹೋಗಿ ರಾಯರ ದರ್ಶನ ಮಾಡಬೇಕು. ದೇವಸ್ಥಾನದ ಒಳಗಡೆ ರಾಯರ ಬೃಂದಾವನ ಇದೆ, ರಾಯರು ಇದ್ದಾರೆ. ವಿಡಿಯೋ ಮಾಡೋ ಆಗಿರಲಿಲ್ಲ, ಹಾಗಾಗಿ ಇಲ್ಲಿ ಫೋಟೋ ಹಾಕಿದ್ದೀನಿ ನೋಡಿ. ಇದೇ ಥರನೇ ಒಳಗಡೆ ರಾಯರು ಬೃಂದಾವನ ಇರೋದು, ರಾಯರು ಇರೋದು. ಅಪ್ಪಾಜಿ ದರ್ಶನ ಮುಗಿಸ್ಕೊಂಡು ಅಲ್ಲಿ ಮಂತ್ರಾಕ್ಷತೆ ಕೊಡ್ತಾರೆ, ಅದನ್ನು ತಗೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡ್ವಿ ದೇವಸ್ಥಾನದ ಹತ್ರನೇ. ಮಂತ್ರಾಕ್ಷತೆಗೆ ತುಂಬ ಅಂದರೆ ತುಂಬಾ ಶಕ್ತಿ ಇದೆ ನಿಜವಾಗ್ಲೂ. ಮಂತ್ರಾಕ್ಷತೆ ಅಂದ್ರೇ ರಾಯರು. ಆ ಮಂತ್ರಾಕ್ಷತೆನ ಮನೇಲಿಟ್ಟು ಪೂಜೆ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಕೆಟ್ಟ ಶಕ್ತಿಗಳು, ಕೆಟ್ಟ ಜನಗಳ ಕಣ್ಣು ನಮ್ಮ ಮೇಲೆ ಬೀಳೋದಿಲ್ಲ ಅನ್ನೋದೊಂದು ನಂಬಿಕೆ ಇದೆ. ಮಂತ್ರಾಕ್ಷತೆ ನಮ್ಮ ಜೊತೇಲಿದ್ದರೆ ರಾಯರೇ ನಮ್ಮ ಜೊತೇಲಿದ್ದಾರೆ ಅನ್ನೋ ಹಾಗೆ. ನಿಜವಾಗ್ಲೂ ನಮ್ಮ ಲೈಫಲ್ಲೂ ಕೂಡ ಮಂತ್ರಾಕ್ಷತೆಯಿಂದ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗಿದೆ. ಅಷ್ಟು ಶಕ್ತಿ ಈ ಮಂತ್ರಾಕ್ಷತೆಗಿದೆ. ನನಗಂತೂ ಎದ್ದೊಳಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ, ಅಲ್ಲೇ ಕೂತ್ಕೊಂಡ್ಬಿಡೋಣ ಅಂತ ಅನ್ನಿಸ್ತಾ ಇತ್ತು. ಏನೋ ಒಂದು ರೀತಿ ಪಾಸಿಟಿವ್ ಎನರ್ಜಿ ಫೀಲ್ ಆಗ್ತಾಯಿತ್ತು ನನಗೆ. ಒಂಥರ ಮನಸ್ಸಿಗೆ ಒಂಥರ ನೆಮ್ಮದಿ, ಇಲ್ಲೇ ಇರಬೇಕಪ್ಪ ನಾನು, ಇಲ್ಲೇ ಇದ್ಬಿಡೋಣ ಅಂತ ಅನ್ನಿಸ್ತಾ ಇತ್ತು. ರಾಯರ ಸನ್ನಿಧಾನ ಅಂದ್ರೇ ಹಂಗೆ, ಮಂತ್ರಾಲಯದ ಮಹಿಮೆನೇ ಹೀಗೆ ನೋಡಿ. ಯಾರಾದರೂ ತಮ್ಮ ಕಷ್ಟನ ರಾಯರ ಹತ್ರ ಬಂದು ಹೇಳ್ಕೊಂಡ್ರೆ ರಾಯರು ಯಾವತ್ತೂ ಅವ್ರನ್ನ ಬರೀ ಕೈಯಲ್ಲಿ ಕಳಿಸೋದಿಲ್ಲ. ಅವ್ರ ಕಷ್ಟಕ್ಕೆ ಒಂದು ಪರಿಹಾರ ಖಂಡಿತ ಕೊಟ್ಟೇ ಕೊಡ್ತಾರೆ. ನಮಗಂತೂ ಅಪ್ಪಾಜಿ ದರ್ಶನ ತುಂಬ ಚೆನ್ನಾಗಾಯಿತು. 2 ಸಲ ದರ್ಶನ ಮಾಡಿದ್ವಿ. ಅಷ್ಟೊಂದು ಜನಗಳ ಮಧ್ಯದಲ್ಲೂ ಕೂಡ ನಮಗೆ 2 ಸಲ ದರ್ಶನ ಭಾಗ್ಯ ಕೊಟ್ಟಿದ್ದಾರೆ ಅಪ್ಪಾಜಿ. ಇನ್ನೇನು ಬೇಕು ನಮಗೆ ಅಲ್ವಾ? ರಾಯರ ದರ್ಶನ ಮಾಡಿ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆನ ಹಾಕಿದ್ವಿ.
ಮಕ್ಳುಗಳು ಕೂಡ ನಮ್ಮ ಜೊತೆಲೇನೆ ಪಾಪ ಅವರು ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕಿದ್ರು. ನಾವು ಹೆಂಗೆ ಮಾಡ್ತಾಯಿದ್ದೀವಿ ಪಾಪ ಅವರು ಹಂಗೆ ಮಾಡ್ತಾ ಇದ್ದಾರೆ. ನೋಡೋದಕ್ಕೆ ಖುಷಿ ಅನಿಸ್ತಾ ಇತ್ತು. ಫೈನಲಿ ಡ್ರಾಯರಿಗೆ ನಮಸ್ಕಾರ ಮಾಡಿ ದರ್ಶನನ ಮುಗಿಸ್ಕೊಂಡ್ವಿ. ಇಲ್ಲಿ ದೇವಸ್ಥಾನದ ಒಳಗಡೆ ಮೂಲರಾಮನ ಪೂಜೆ ಮಾಡ್ತಾ ಇರ್ತಾರೆ. ಸುಬುಧೇಂದ್ರ ತೀರ್ಥರು ಇವರು, ಇವಾಗಿನ ಮಠಾಧಿಪತಿಗಳು ಇವರು. ಒಳಗಡೆ ಪೂಜೆ ಮಾಡೋದೆಲ್ಲ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ನಾನು ಒಂದ್ಸಲನೂ ಇವ್ರನ್ನ ಡೈರೆಕ್ಟಾಗಿ ನೋಡಲೇ ಇಲ್ವಲ್ಲ ಅಂತ ಅಂದ್ಕೊತಾ ಇದ್ದೆ ಮನಸ್ಸಿನಲ್ಲಿ. ಹೊರಗಡೆಯಿಂದ ನಿಂತ್ಕೊಂಡು ನೋಡ್ತಾ ಇದ್ವಿ ಗುರುಗಳ್ನ. ಅಲ್ಲಿಂದ ನಮ್ಮನ್ನು ಒಳಗಡೆ ಕಳಿಸಿದ್ರು, ಒಳಗಡೆ ಹೋಗಿ ನೋಡಿ ಅಂತ. ನಾನು ಪ್ರತಿ ಸಲ ಮಂತ್ರಾಲಯಕ್ಕೆ ಹೋದಾಗೆಲ್ಲ ನಾನು ಈ ಗುರುಗಳ್ನ ನೋಡಬೇಕು ಅಂದ್ಕೊತಾ ಇದ್ದೆ, ಆಗ್ತಾನೆ ಇರಲಿಲ್ಲ. ಆದರೆ ಈ ಸಲ ಮಾತ್ರ ನನ್ನ ಕೂಗು ರಾಯರಿಗೆ ಕೇಳಿಸ್ತು ಅನಿಸುತ್ತೆ. ಗುರುಗಳ ದರ್ಶನನೂ ಕೂಡ ಆಯಿತು. ತುಂಬ ಅಂದರೆ ತುಂಬ ಖುಷಿ ಆಗೋಯ್ತು ನನಗೆ. ನಿಜವಾಗ್ಲೂ ನಾನು ಅವ್ರನ್ನ ನೋಡಿರಲಿಲ್ಲ, ಸುಬುಧೇಂದ್ರ ತೀರ್ಥ ಗುರುಗಳನ್ನ. ಗುರುಗಳ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ನಮ್ಮ ಜನ್ಮ ಪಾವನ ಆಗುತ್ತೆ ಅಂತ ಹೇಳಿ ನಾವು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡ್ವಿ ಪೂಜೆ ಮಾಡೋದನ್ನು ನೋಡ್ತಾ. ಯಾಕಂದರೆ ಗುರುಗಳು ಡೈಲಿ ರಾಯರು ಸೇವೆ ಮಾಡಿರ್ತಾರೆ, ರಾಯರು ಪೂಜೆ ಮಾಡ್ತಾ ಇರ್ತಾರೆ. ಅವ್ರ ಕಣ್ಣು ರಾಯರನ್ನ ನೋಡಿ 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 ಎಷ್ಟು ಪಾವನ ಆಗಿರುತ್ತಲ್ವಾ. ಆ ಕಣ್ಣಿನ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ನಮ್ಮ ಜನ್ಮ ಪಾವನ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡ್ವಿ. ಗುರುಗಳು ಚೆನ್ನಾಗಿ ಪೂಜೆ ಮಾಡ್ತಾಯಿದ್ರು. ರಾಯರು ಮುಟ್ಟಿ ಪೂಜೆ ಮಾಡ್ತಿದ್ದಂತಹ ಮೂಲರಾಮ ಸಾಲಿಗ್ರಾಮಗಳನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ ಅಂದರೆ ನಮ್ಮದು ಈ ಜನ್ಮದ ಪುಣ್ಯನೇ ಅದು. ನಿಜವಾಗ್ಲೂ ರಾಯರ ಭಕ್ತಿಗೆ ಮೆಚ್ಚಿ ಶ್ರೀಹರಿ ಮೂಲರಾಮನ ರೂಪದಲ್ಲಿ ರಾಯರ ಜೊತೆಯಲ್ಲೇ ಇದ್ರಂತೆ. ಅವತ್ತಿಂದ ಇವತ್ತಿನವರೆಗೂ ಕೂಡ ಮೂಲರಾಮ ಸಾಲಿಗ್ರಾಮಗಳನ್ನ ಪೂಜೆ ನಡೀತಾನೆ ಇದೆ ಈಗಲೂ. ತುಂಬ ಚೆನ್ನಾಗಿ ಪೂಜೆ ನಡೀತಿತ್ತು. ನನಗಂತೂ ಆ ಗುರುಗಳ್ನ ನೋಡಿ ತುಂಬ ಖುಷಿ ಆಯಿತು ನಿಜವಾಗ್ಲೂ. ನಾನು ಪ್ರತಿ ಸಲ ಹೋದಾಗೆಲ್ಲ ಅಂದ್ಕೊತಿದ್ದೆ, ಗುರುಗಳು ಕಾಣಲಿಲ್ವಲ್ಲ ಅಂತ ಮನ್ಸಲ್ಲಿ ಅಂದ್ಕೊಂಬರ್ತಾಯಿದ್ದೆ. ಈ ಸಲ ನನ್ನ ಮನ್ಸಲ್ಲಿ ಅಂದ್ಕೊಂಡಿದ್ದು ಅಪ್ಪಾಜಿಗೆ ಗೊತ್ತಾಯ್ತೋ ಏನೋ, ಈ ಸಲ ದರ್ಶನ ಕೊಟ್ಟೇ ಬಿಟ್ಟರು. ಸಾಕ್ಷಾತ್ ರಾಯರನ್ನೇ ನೋಡ್ದಂಗೆ ಆಯ್ತು ನನಗೆ. ಸುಬುಧೇಂದ್ರ ತೀರ್ಥರು ಗುರುಗಳನ್ನ ನೋಡಿ ತುಂಬ ಜನ ಕೂತ್ಕೊಂಡಿದ್ರು. ಅಲ್ಲಿ ವಿಡಿಯೋ ಮಾಡಬೇಕೋ ಬೇಡವೋ ಅನ್ನೋದು ಗೊತ್ತಿರಲಿಲ್ಲ ನನಗೆ. ಭಯ ಆಗ್ತಾಯಿತ್ತು ನನಗೆ, ಎಲ್ಲಿ ಬೈದ್ಬಿಡ್ತಾರೋ ಅಂತ. ಅಲ್ಲಿ ಸ್ವಲ್ಪ ಜನ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡ್ಕೊತಾ ಇದ್ರು. ಆವಾಗ ಸ್ವಲ್ಪ ಧೈರ್ಯ ಬಂತು ವೀಡಿಯೋ ಮಾಡ್ಕೋಬೋದು ಅಂತ. ಆವಾಗ ನಾನು ಇದೊಂದು ವೀಡಿಯೋನ ಮಾಡಿಕೊಂಡೆ ನಾನು. ಇನ್ನು ಮತ್ತೆ ಊರಿಗೆ ರಿಟರ್ನ್ ಬರೋದು ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಟ್ರೈನ್ ಟಿಕೆಟ್ ಬೇರೆ ಬುಕ್ ಮಾಡಿಬಿಟ್ಟಿದ್ವಿ. ಟ್ರೈನ್ ಮಿಸ್ ಆಗಿಬಿಟ್ರೆ ಕಷ್ಟ ಅಂತ ಹೇಳಿ ಪೂಜೆನೆಲ್ಲ ನೋಡಿಕೊಂಡು ದೇವಸ್ಥಾನದಿಂದ ಹೊರಗಡೆ ಬಂದ್ವಿ. ಹೊರಗಡೆ ಬಂದ ತಕ್ಷಣ ನಮ್ಮ ಕಣ್ಣಿಗೆ ಕಾಣಿಸಿದ್ದು ಈ ತುಳಸಿ ವನ ಅಂತ ಕರೀತಾರೆ. ಪ್ರತಿದಿನ ರಾಯರಿಗೆ ಪೂಜೆ ಮಾಡೋದಕ್ಕೆ ಇಲ್ಲಿಂದನೇ ತುಳಸಿನ ತಗೊಂಡೋಗೋದು. ಎಷ್ಟು ಚೆನ್ನಾಗಿ ತುಳಸಿ ಬೆಳೆದಿದ್ದಾರೆ ನೋಡಿ. ಇದನ್ನು ನಾವು ಮಂತ್ರಾಲಯದಲ್ಲಿ ಅಷ್ಟೇ ನೋಡೋಕ್ಕೆ ಸಾಧ್ಯ, ಬೇರೆ ಎಲ್ಲೂ ಈ ರೀತಿ ತುಳಸಿನ ಬೆಳೆದಿಲ್ಲ. ರಾಯರಿಗೆ ತುಳಸಿ ಅಂದರೆ ಶ್ರೇಷ್ಠ, ರಾಯರಿಗೆ ಪ್ರಿಯವಾದದ್ದು ತುಳಸಿ. ಹಾಗಾಗಿ ಪ್ರತಿದಿನ ಪೂಜೆಗೆ ಇಲ್ಲಿಂದನೇ ತುಳಸಿನ ತೊಗೊಂಡೋಗ್ತಾರೆ. ದರ್ಶನ ಎಲ್ಲ ಆಯಿತು. ಊಟಕ್ಕೆ ಅಂತ ಬಂದ್ವಿ. ರಾಯರ ಮಠದಲ್ಲೇ ಒಂದು ದೊಡ್ಡದಾಗಿ ಹಾಲ್ ಥರ ಇದೆ, ಚೌಟ್ರಿ ಥರ. ಅಲ್ಲಿ ಊಟ ಪ್ರತಿದಿನ ಊಟ ಇರುತ್ತೆ. ಊಟಕ್ಕೆ ತಟ್ಟೆಗಳನ್ನು ಕೂಡ ಅಲ್ಲೇ ಕೊಡ್ತಾರೆ. ನಮಗಂತೂ ಊಟ ಟೈಮ್ ಆಗಿತ್ತಲ್ವಾ, ಹಾಗಾಗಿ ಹೊಟ್ಟೆ ಬೇರೆ ಹಸಿವಾಗ್ಬಿಟ್ಟಿತ್ತು. ಇನ್ನು ಮಕ್ಳುಗಳು ಕೂಡ ಹಸುವನ್ನ ತಡ್ಕೊಳ್ಳಲ್ಲ ಅಂತ ಹೇಳಿ ನಾವು ಕೂಡ ಅಲ್ಲೇ ಮಠದಲ್ಲೇ ಪ್ರಸಾದನ ಊಟ ಮಾಡ್ಕೊಂಡ್ವಿ. ರಾಯರ ಮಠದಲ್ಲಿ ಪ್ರಸಾದ ತಿನ್ನೋದು ಕೂಡ ನಮಗೆ ಎಷ್ಟೋ ಜನ್ಮದ ಪುಣ್ಯ ನಿಜವಾಗ್ಲೂ. ಅನ್ನ ಸಾಂಬಾರು ಹಾಗೆ ಮೊಸರನ್ನ ಕೂಡ ಕೊಡ್ತಾಯಿದ್ರು. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಮಠದಲ್ಲಿ ಊಟ. ಚೆನ್ನಾಗಿ ಹೊಟ್ಟೆ ಹಶ್ವಾದಾಗ್ಲೇ ನೋಡಿ ಅನ್ನೋದು ಬೆಲೆ ಏನು ಅನ್ನೋದು ಗೊತ್ತಾಗೋದು ನಮಗೆ. ಊಟಕ್ಕೂ ಕೂಡ ನಾವು ಕ್ಯೂನಲ್ಲೇ ಹೋಗಬೇಕು. ಸುಮಾರು 1 ಅವರ್ ಮೇಲಾಗ್ಬಿಡುತ್ತೆ ಅಂತ ಹೇಳಿ ಮಕ್ಳುಗಳಿದ್ರು ಅಂತ ಹೇಳಿ ನಮ್ಮನ್ನು ಡೈರೆಕ್ಟಾಗಿ ಒಳಗಡೆ ಬಿಟ್ಟರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ. ತುಂಬ ಅಂದರೆ ತುಂಬ ಜನ ಇದ್ದರು. ಅಲ್ಲಿ ಯಾರು ಊಟನ ವೇಸ್ಟ್ ಮಾಡೋಂಗಿಲ್ಲ, ಎಷ್ಟು ಬೇಕು ಅಷ್ಟು ಕೇಳಿ ಹಾಕ್ಸ್ಕೊಂಡು ಊಟ ಮಾಡಬೇಕು. ದೊಡ್ಡ ಮಗಳು ಅವಳೇ ಊಟ ಮಾಡ್ತೀನಿ ಅಂತ ಊಟ ಮಾಡ್ತಾಯಿದ್ಲು. ಬರೀ ಮೊಸರನ್ನ ಮಾತ್ರ ತಿಂದಳು, ಸಾಂಬಾರು ಖಾರ ಇತ್ತು ಅಂತ ಊಟ ಮಾಡಲಿಲ್ಲ. ಇನ್ನು ಚಿಕ್ಕವಳಿಗೆ ನಾನೇ ಊಟ ಮಾಡಿಸ್ಬೇಕಿತ್ತು, ಅವಳು ಕೂಡ ಬರೀ ಮೊಸರನ್ನೇ ತಿಂದಳು. ಊಟ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಯಾವ ಕಡೆ ನೋಡಿದ್ರು ಬರೀ ಅಂಗಡಿಗಳೇ ಇದ್ದಾವೆ. ತುಂಬ ದೊಡ್ಡದಾಗಿದೆ ಜಾಗ. ಫೋಟೋ ಅಂಗಡಿ ಅಂದರೆ ಬರೀ ರಾಯರು ಫೋಟೋನೇ, ಅದು ಬಿಟ್ಟು ಬೇರೆ ಏನೂ ಕಾಣಿಸೋದೇ ಇಲ್ಲ ಅಲ್ಲಿ. ಗ್ರಂಥಿಗೆ ಅಂಗಡಿ ಮತ್ತು ಮಕ್ಕಳಿಗೆ ಆಟ ಆಡಲಿಕ್ಕೆ ಟಾಯ್ಸು, ಈ ಥರ ಅಂಗಡಿಗಳಿದ್ವು. ಅಲ್ಲಿ ಏನೇ ತೊಗೊಳಕ್ಕೂ ತುಂಬ ರೇಟ್ ಜಾಸ್ತಿ.
ಏನು ಮಾಡೋಕ್ಕಾಗುತ್ತೆ, ಮಕ್ಕಳು ಕರ್ಕೊಂಡು ಹೋದ್ಮೇಲೆ ಕೊಡಿಸ್ಲೇಬೇಕಲ್ವ, ಆಟ ಮಾಡ್ತಾರೆ. ಹಾಗಾಗಿ ಮಕ್ಕಳಿಗೂ ಆಟ ಆಡೋದಕ್ಕೆ ಆಟ ಸಾಮಾನು ತೊಗೊಂಡ್ರು. ಹಾಗೆ ನಾನು ಕೂಡ ಸ್ವಲ್ಪ ಪರ್ಚೇಸ್ ಮಾಡಿಕೊಂಡೆ. ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ರಾಯರ ಮಠ. ಪೂರ್ತಿ ಸುತ್ತ ಎಷ್ಟು ಚೆನ್ನಾಗಿ ಈ ದೇವಸ್ಥಾನ ಕಟ್ಟಿದ್ದಾರೆ, ಎಷ್ಟು ಚೆನ್ನಾಗಿ ಕವರ್ ಮಾಡಿದ್ದಾರೆ ನೋಡಿ. ಇದು ಎಂಟ್ರೆನ್ಸು. ಎಷ್ಟು ಚೆನ್ನಾಗಿ ಗೋಡೆಗಳ ಮೇಲೆಲ್ಲ ಚಿತ್ರಗಳನ್ನ ಹೆಂಗೆ ಪೇಂಟ್ ಮಾಡಿದ್ದಾರೆ ಅಂದರೆ ನೋಡೋಕೆ 2 ಕಣ್ಣು ಸಾಲದು. ನಿಜವಾಗ್ಲೂ ನನಗಂತೂ ಸ್ವರ್ಗನೇ ನೋಡ್ದಂಗೆ ಆಯಿತು. ಅಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡಿದ್ದಾರೆ ನೋಡಿ. ಇನ್ನು ಪ್ರಸಾದ ತಗೊಳ್ಳೋಣ ಅಂತ ಪ್ರಸಾದ ಕೌಂಟ್ರಿಗೆ ಹೋದ್ವಿ. ಪರಿಮಳ ಪ್ರಸಾದ ಕೌಂಟರು. ಇಲ್ಲೂ ಕೂಡ ಕ್ಯೂನಲ್ಲಿ ನಿಂತ್ಕೋಬೇಕಾಯ್ತು, ತುಂಬ ಜನ ಇದ್ದರು. ಕೌಂಟ್ರಲ್ಲಿ 100 ರೂಪಾಯಿ ಕೊಟ್ಟು ಪ್ರಸಾದ ತಗೋಬೇಕು. ಒಬ್ಬರಿಗೆ 2 ಪ್ಯಾಕೆಟ್ ಕೊಡ್ತಾರೆ. ಒಂದು ಪ್ಯಾಕೆಟಲ್ಲಿ 4 ಪೀಸ್ ಇರುತ್ತೆ. ನಮಗೆ 2 ಪ್ಯಾಕೆಟು ಪ್ರಸಾದ ಸಾಕಾಗಲ್ಲ, ಎಲ್ರಿಗೂ ಕೊಡಬೇಕು ಅಂತ ಹೇಳಿ ಹಸ್ಬೆಂಡು ಇಬ್ಬರದು ಸೇರಿ 4 ಪ್ಯಾಕೆಟು ಪ್ರಸಾದ ತಗೊಂಡ್ರು. ಇಲ್ಲಿ ಇದೇ ಥರನೇ ಪ್ರಸಾದ ಸಿಗೋದು, ಇದು ಬಿಟ್ಟರೆ ಬೇರೆ ಏನೂ ಪ್ರಸಾದ ಸಿಗೋದಿಲ್ಲ. ರಾಯರಿಗೆ ತುಂಬ ಇಷ್ಟವಾದಂಥ ಪರಿಮಳ ಪ್ರಸಾದ ಇದು. ಪ್ರಸಾದ ತಗೊಂಡು ಸೀದಾ ರೂಮಿಗೆ ಬಂದ್ವಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ. ಹಾಗೆ ಬರ್ತಾ ದಾರಿನಲ್ಲಿ ಸೀಬೆಹಣ್ಣು ಕಾಣಿಸ್ತು. ನಾನಂತೂ ಸೀಬೆಹಣ್ಣು ಎಲ್ಲಿ ನೋಡಿದ್ರೂ ಬಿಡೋದಿಲ್ಲ, ತೊಗೊಂಡು ತಿನ್ನೋರ್ಗೂ ಸಮಾಧಾನ ಆಗೋದೇ ಇಲ್ಲ ನನಗೆ. ನನಗಂತೂ ತುಂಬ ಇಷ್ಟ. ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡ್ಕೊಂಡು ತುಂಗಭದ್ರಾ ನದಿ ಹತ್ರ, ಹೊಳೆ ಹತ್ರ ಹೊರಟ್ವಿ. ಇಲ್ಲಿ ದಾರಿನಲ್ಲಿ ಗಿಳಿ ಶಾಸ್ತ್ರ ಹೇಳೋರು ಸಾಲಕ್ಕೆ ಕೂತಿದ್ರು. ಹಾಗೆ ಇಲ್ಲಿ ಎಂಟ್ರೆನ್ಸಲ್ಲಿ ದೇವಿ ವಿಗ್ರಹ ಇದೆ ನೋಡಿ. ಹೊಳೆ ಎಷ್ಟು ತುಂಬೋಗಿದೆ, ನೀರೆಲ್ಲ ಜಾಸ್ತಿ ಇತ್ತು ಅಂತ ಹೇಳಿ ಹೊಳೆನಲ್ಲಿ ಸ್ನಾನ ಮಾಡಲಿಕ್ಕೆ ಬಿಡಲಿಲ್ಲ. ಹೊಳೆ ಪಕ್ಕದಲ್ಲೇ ಒಂಟೆ ಸಾಕಿದ್ದಾರೆ. ಇಲ್ಲಿ ಒಂಟೆ ಸವಾರಿ ಮಾಡಿಸ್ತಾರೆ. ಒಬ್ಬರಿಗೆ 100 ರೂಪಾಯಿ, ಮಕ್ಕಳಿಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ದೊಡ್ಡ ಮಗಳು ನಾನು ಒಂಟೆ ಮೇಲೆ ಕೂತ್ಕೋಬೇಕು ಅಂತ ಹಠ ಮಾಡಿದ್ಲು, ಬೇಡ ಅಂದರೂ ಕೇಳಲಿಲ್ಲ. ನಾನು ಒಬ್ಬಳೇ ಕೂತ್ಕೊತೀನಿ ಕೂರಿಸಿ ಅಂತ ಹಠ ಮಾಡ್ತಾ ಇದ್ದಾಳೆ. ಅವಳು ಧೈರ್ಯ ಮೆಚ್ಚಬೇಕು. ಮಂಜು ಬಿಗಿಗಿಟ್ಕೋ ಪಾಪು, ನೋಡೋಳು ಧೈರ್ಯ, ನಮಗೆ ಹೆದರಿಕೆ ಆಗುತ್ತೆ. ಬಿಗಿಗಿಟ್ಕೋ, ಭಯನೇ ಇಲ್ವಲ್ಲ ತ್ರಿಷು ನಿನಗೆ? ಅಣ್ಣ ನಿಧಾನ ಕರ್ಕೊಂಡು ಹೋಗ್ರಿ. ಬಿಗಿಗಿಟ್ಕೋ, ಭಯ ಪಡ್ಕೊಂಬೇಡ. ಅಲ್ಲಿ ಭಯ ಬಂತು. ಅಣ್ಣ ತಡೀರಿ, ಇಳಿಸ್ಬಿಡ್ರಿ ಹೇಳ್ತಾಳೆ. ಬೇಡವಂತವಳು ಬರಲ್ವಂತೆ. ಹುಷಾರು, ಬಾಯ್. ದೊಡ್ಡವಳು ಒಬ್ಳೆ ಕೂತ್ಕೊತೀನಿ ಅಂತ ಹತ್ಬಿಟ್ಟು ಸ್ಟಾರ್ಟಿಂಗಲ್ಲೇ ಭಯ ಆಗೋಯ್ತು, ಅವಳಕ್ಕೆ ಶುರು ಮಾಡಿಬಿಟ್ಲು. ಹಂಗಾಗಿ ಅವ್ರ ಅಪ್ಪನೇ ಇಬ್ಬರನ್ನೂ ಕೂರಿಸ್ಕೊಂಡು ಒಂಟೆ ಸವಾರಿ ಮಾಡಿಸಿದ್ದಾಯಿತು. ಅವರಪ್ಪ ಅವ್ರ ಮಕ್ಕಳು ಕೇಳಿದ್ದೀನಿ ಯಾವತ್ತೂ ಇಲ್ಲ ಅನ್ನೋದಿಲ್ಲ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಮಕ್ಕಳು ಆಸೆನ ಈಡೇರಿಸ್ತಾರೆ ಅವರು. ಅಪ್ಪ ಅಂದ್ರೇ ಹಂಗೆ ಅಲ್ವಾ. ಫೈನಲಿ ಒಂಟೆ ಸವಾರಿ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಹೋಗಿ ಲಗೇಜ್ ಎಲ್ಲ ತೊಗೊಂಡು ಮತ್ತೆ ರೈಲ್ವೆ ಸ್ಟೇಷನ್ ಹತ್ರ ಹೊರಟ್ವಿ, ನಮ್ಮ ಊರಿಗೆ ಹೊರಡೋಣ ಅಂತ. ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ಕೊನೆಯವರೆಗೂ ವಿಡಿಯೋ ನೋಡಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್.